ನಾನೊಬ್ಬ ಎಜುಕೇಟೆಡ್ ರೈತ. ನಂದು ಡಬಲ್ ಡಿಗ್ರಿ ಆಗಿದೆ. ಊರಲ್ಲೇ ಆರ್ಗಾನಿಕ್ ಫಾರ್ಮಿಂಗ್ ಮಾಡೋಣ ಅಂತ ಬಂದು ಅಡಿಕೆ, ತೆಂಗು, ಮಾವು, ಬಾಳೆ ಪ್ರತಿಯೊಂದು ಬೆಳೆನೂ ಹಾಕೊಂಡು ಜೊತೆ ಹಸ್ಗಳನ್ನೂ ಮಾಡ್ಕೊಂಡು ಪ್ರತಿ ತಿಂಗಳು ಇನ್ಕಮ್ ಬರೋ ಥರ. ಈಗ ಒಂದು ಕೆಲಸದಾರ ಇರೋನು ಯಾವ ಥರ ಇನ್ಕಮ್ ಬರುತ್ತೋ ಇಲ್ಲಿ ಮಂತ್ಲಿ ಇನ್ಕಮ್, ಇಯರ್ಲಿ ಇನ್ಕಮು, ಕ್ವಾರ್ಟರ್ಲಿ ಇನ್ಕಮ್ ಅನ್ನೋ ಥರ ಪ್ರತಿ ಯಾವ ಇನ್ಕಮ್ ಬರುತ್ತೋ ಆ ಥರ ಮಾಡ್ಕೊಂಡು ಆರ್ಗ್ಯಾನಿಕಲ್ಲಿ ನಾನೇ ಸಾವಯವ ಗೊಬ್ಬರ ಮಾಡ್ಕೊತೀನಿ. ಹಸ್ಗಳ ಗೊಬ್ಬರ ಇದೆ, ನಾವೇ ಥರ ವಿತೌಟ್ ಕೆಮಿಕಲ್ ಆಗಿ ಮಾಡಿದೆ. ಪ್ರತಿಯೊಂದು ಬೆಳೆನೂ ಬೆಳ್ಕೊಂಡು ತಿಂಗಳಲ್ಲಿ ಎಷ್ಟು ಸಂಪಾದನೆ ಮಾಡ್ಬೋದು ಹಂಗಾದ್ರೆ? ಸರ್ ನಮ್ಮದು ಡೈರಿ ಫಾರ್ಮಿಂದ ಅಡಿಕೆ, ತೆಂಗು ಎಲ್ಲ 1 ಲಕ್ಷದಿಂದ ಮೇಲೆ ಇನ್ಕಮ್ ಆಗ್ತಿದೆ ಸರ್ ತಿಂಗಳಿಗೆ. ನಾನು ಮಾಡ್ತಿರೋದು ನೋಡ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿವಾಗ ಆರ್ಗ್ಯಾನಿಕಲ್ಲೇ ಮಾಡುವ, ಸಾವಯವದಲ್ಲೇ ಮಾಡುವ, ಪ್ರತಿಯೊಂದು ಮಾಡುವ ಅಂತ ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ವ್ಯವಸಾಯಕ್ಕೆ ಬರೋಕ್ಕೆ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಎಲ್ಲ ಓದ್ಬೇಕು, ಪಟ್ಟಣಕ್ಕೆ ಹೋಗ್ಬೇಕು, ಕೆಲಸ ನಾನು ಮಾಡ್ತಿದ್ದೆ. ನಾನು ಇನ್ಫೋಸಿಸ್ ಕಂಪ್ನಿಯಲ್ಲಿ ಒಂದು ತಿಂಗಳು ಕೆಲಸ ಮಾಡಿದೆ. ಅಲ್ಲಿ ಬರ್ತಿರೋ ಸಂಬಳ, ಮನೆ ಖರ್ಚು ಯಾವುದಕ್ಕೂ ಮೇಂಟೈನ್ ಆಗ್ತಿದೆ. ಇಲ್ಲೇ ಮೇಂಟೈನ್ ಮಾಡ್ಬೋದಲ್ಲ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೋದು. ಸ್ವಂತ ಜಮೀನು ಏನೂ ಕಾಯಿಲೆ ಇರಲ್ಲ, ಇಲ್ಲಿ ಆರಾಮಾಗಿ ಜೀವನ ಮಾಡ್ಬೋದಲ್ಲ ಅಂತೇಳಿ ಇಲ್ಲಿ ಸಾವಯವದಲ್ಲಿ ಮಾಡೋಂತ ಮಾಡ್ತಾ ಇದ್ದೀವಿ. ಎಷ್ಟು ಎಕರೆ ಜಮೀನು ಇದೆ ಸರ್? 10 ಎಕರೆ ಗುತ್ತಿಗೆ, ನಮ್ಮ ಸ್ವಂತ ಜಮೀನು ಎಲ್ಲ 10 ಎಕರೆ ವ್ಯವಸಾಯ ಮಾಡ್ತೀವಿ. ಒಟ್ಟು 20 ಎಕರೆ? ಒಟ್ಟು 10 ಎಕರೆ ಮಾಡ್ತೀವಿ. 10 ದಿನ ಹಸ್ಕೊಳಿಗೆ ಏನು ಬೇಕೋ ಮೇವು ನಾನು ಸ್ವಂತ ಬೆಳಕಾತೀನಿ. ಹಸ್ಕೊಳ ಮೇಲೆ ಮಿಕ್ಕಿದ ಜೋಳ ಸೇಲ್ ಮಾಡ್ತೀವಿ. ಹಸ್ಕೊಳಿಗೆ ಸೈಲೇಜು ಆ ರಸ ಮೇವು ನಾವು ಸ್ವಂತ ತಯಾರು ಮಾಡ್ತೀವಿ. ಅದು ಕಾಸು ಕೊಟ್ಟು ತಗೊಂಬರಲ್ಲ. ಇನ್ನೇನು ಬೇಕೋ ನಾವು ಹಸ್ಕೊಳಿಗೆ ಏನು ಬೇಕೋ ಹಸ್ಕೊಳು ಸಾಕೋದ್ರಿಂದ ಹಾಲು ತಿಂಗಳ ಅಮೌಂಟ್ ಬರುತ್ತೆ. ಅದು ಪ್ರತಿ ಕೆಲಸದಲ್ಲಿ ಹೋಗೋರು ಯಾವ ಥರ ಇನ್ಕಮ್ ಬರುತ್ತೋ ಇಲ್ಲೂ ಅದೇ ಥರ ಇನ್ಕಮ್ ಬರುತ್ತೆ. ಬಾಳೆ, ಅಡಿಕೆ, ತೆಂಗು ಇವೆಲ್ಲ ವರ್ಷದ ಇನ್ಕಮ್ 1 ವರ್ಷಕ್ಕೋಸ್ಕರ ಬರುತ್ತೆ. ಮಧ್ಯೆ ಅರಿಶಿನ, ಜೋಳ ಹಾಕ್ತೀವಿ. ಇವೆಲ್ಲ 3 ಮಂತ್ಸು 4 ಮಂತ್ಸ್ಗೋದಲ್ಲಿ ಇನ್ಕಮ್ ಬರುತ್ತೆ. ಇವತ್ತು ಪರಿಸರ ದಿನ ಏನು ಹೇಳ್ತೀವಿ? ಎಲ್ಲ ರೈತರಾಗಿ ನಾವು ಹೇಳೋದು ನಾವು ಯೂತ್ಗೆ ಎಸ್ಪೆಷಲಿ ಹೇಳೋದು ಹುಡುಗರಿಗೆ ಎಂದು ಕಂಪ್ನಿ ಅಲ್ಲಿಂದ ಹೋಗೋದಕ್ಕಿಂತ ನಿಮ್ಮ ಸ್ವಂತ ಜಮೀನಲ್ಲೇ ಇಲ್ಲೇ ಸಾಧನೆ ಮಾಡ್ಬೋದು. ಈಗ ಡೈರಿ ಫಾರ್ಮ್ ಇದೆ, ಏನು ಬೇಕಾದ್ರೂ ಮಾಡೋದು ಇಲ್ಲೇ ಸಾಧನೆ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಪರಿಸರದ ಬಗ್ಗೆ ಏನು ಹೇಳ್ತೀವಿ? ಪರಿಸರ ಉಳಿಸೋದು ಸರ್ ನಮಗೋಸ್ಕರ ಅಲ್ಲಿದೆ, ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಅಂದರೆ ನಮ್ಮ ಅಕ್ಕಪಕ್ಕ ಜಾಗ ಎಷ್ಟು ಜಾಗ ಸಿಗುತ್ತೋ ಅಲ್ಲಿ ಎಷ್ಟು ಸಸಿ ಆಗುತ್ತೋ ಗಿಡ ಮರ ಅಷ್ಟು ಬೆಳೆಸೋದಕ್ಕೆ ಎಲ್ಲರಿಗೂ ಇಷ್ಟಪಡ್ತೀನಿ.